ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಈ ದೇಶದಲ್ಲಿ ಮುಸ್ಲಿಂ ಓಲೈಕೆ ಮಾಡಿದ್ದಕ್ಕೆ ಯಾವುದಾದ್ರೂ ಸರ್ಕಾರಕ್ಕೆ ಬಹುಮಾನ ಕೊಟ್ರೆ ಅದು ಸಿಗೋದು ಮಾತ್ರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾವುದಾದ್ರೂ ನಾಯಕರಿಗೆ ಈ ಪ್ರಶಸ್ತಿ ಕೊಟ್ರೆ ಅದು ಯಾರಿಗೆ ಅಂತ ನಾನು ಹೇಳ ಅಥವಾ ನೀವೇ ಅರ್ಥ ಮಾಡ್ಕೊಳ್ತೀರಿ ಅನ್ಕೊಳ್ತೀನಿ. ಮುಸ್ಲಿಮರ ಓಲೈಕೆಗೂ ಒಂದು ಮಿತಿ ಬೇಡುವ? ಮಾತೆತ್ತಿದ್ರೆ ಮುಸ್ಲಿಂ ಓಲೈಕೆ ನೋಡ್ಕೊಂಡೇ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈ ದೇಶದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟರು ಕೂಡ ಮುಸ್ಲಿಮರ ವಿರುದ್ಧ ಕ್ರಮ ಕೈಗೊಳ್ಳೋದಿಲ್ಲ. ಯಾಕೆ ಹೇಳಿ? ಮುಸ್ಲಿಮರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲಿ ಬೇಸರ ಮಾಡ್ಕೊಂಡು ಬಿಡ್ತಾರೋ ಅಂತ ಭಯ ಇವರಿಗೆ. ಈಗ್ಯಾಕೆ ಮುಸ್ಲಿಮರ ಓಲೈಕೆ ಬಗ್ಗೆ ಹೇಳ್ತಿದ್ದೀನಿ ಅನ್ಕೊಂಡ್ರ? ವಿಷಯ ಇದೆ. ಅದಕ್ಕಾಗಿ ಇಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಘನಕಾರ್ಯದ ಬಗ್ಗೆ ಹೇಳಲೇಬೇಕಾಗಿದೆ. ವೀಕ್ಷಕರೇ, ಹುಬ್ಬಳ್ಳಿಯಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಠನ ಮಾಡಲಾಗಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಹುಬ್ಬಳ್ಳಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿಯಿಂದ ಹುಬ್ಬಳ್ಳಿ ತಾಲೂಕಿನ ಗುಡಿಹಾಳ ಮತ್ತು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಗುಂಡಿಮಯ ಆಗ್ಬಿಟ್ಟಿದೆ. ರಸ್ತೆಯಲ್ಲಿ ಗುಂಡಿ ಇದೆಯೋ ಗುಂಡಿಯಲ್ಲಿ ರಸ್ತೆ ಇದೆಯೋ ಎಂಬ ಸ್ಥಿತಿ ಅಲ್ಲಿದೆ. ಇದೇ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಾ ಇವೆ. ಹೆಚ್ಚಿನ ಜನದಟ್ಟಣೆ ಇರುವ ಇದೇ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಎಲ್ಲೆಂದರಲ್ಲಿ ಗುಂಡಿಗಳು ಬಿದ್ದಿದೆ. ಇಂಥ ರಸ್ತೆಯಲ್ಲಿ ಅನೇಕರು ಬಿದ್ದು ಗಾಯಗೊಳಗೊಂಡಿದ್ದಾರೆ. ರಾಜಕೀಯ ಕಚ್ಚಾಟದಿಂದ ಅನುದಾನ ಬಂದರೂ ಕೂಡ ಕಾಮಗಾರಿ ಆರಂಭಕ್ಕೆ ವಿಘ್ನಗಳು ಎದುರಾಗಿದ್ದಾವೆ. ಆದ್ರೆ ಎಲ್ಲಾ ವಿಘ್ನಗಳು ನಿವಾರಣೆಯಾಗಿ ಸೆಪ್ಟೆಂಬರ್ 5ಕ್ಕೆ ಹುಬ್ಬಳ್ಳಿ ನಗರದ ವಿಶಾಲ್ ನಗರದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು. ಆದ್ರೆ ವೀಕ್ಷಕರೇ, ಅದು ಈ ಕಾಮಗಾರಿ ಸರ್ಕಾರಿ ನಿಯಮದಂತೆ ಚಾಲನೆ ಕೊಟ್ಟಿದ್ದಿದ್ರೆ ವಿವಾದವೇ ಆಗ್ತಾ ಇರಲಿಲ್ಲ. ಆದ್ರೆ ಅವತ್ತು ಅದು ಆಗ್ಲಿಲ್ಲ. ಹುಬ್ಬಳ್ಳಿ ನಗರದ ವಾರ್ಡ್ ನಂಬರ್ 34ರ ಗುಡಿಹಾಳ ರಸ್ತೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ್ ಲಾಡ್ ನೂತನ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್ 5,78,00,000 ರೂಪಾಯಿ ವೆಚ್ಚದಲ್ಲಿ 1.2 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ಸಿಕ್ಕಿತ್ತು. ಆದ್ರೆ ಇದೇ ವೇದಿಕೆಯಲ್ಲಿ ಅಂದ್ರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಬ್ಬ ಮೌಲ್ಯನ ಕರೆಸಿ ಕುರಾನ್ ಪಠನ ಮಾಡಿಸಲಾಗಿದೆ ಅಂತ ಅದೇ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ ಆರೋಪ ಮಾಡಿದ್ದಾರೆ. ಜೊತೆಗೆ ಸ್ಥಳೀಯ ಶಾಸಕರನ್ನ ಈ ಸರ್ಕಾರಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ, ಆ ಮೂಲಕ ಶಿಷ್ಟಾಚಾರ ಉಲ್ಲಂಘಿಸಲಾಗಿದೆ ಅಂತ ಆರೋಪಿಸಿ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಕೂಡ ಬರೆದಿದ್ದಾರೆ ಶಾಸಕ ಅರವಿಂದ್ ಬೆಲ್ಲದ್ ಅವರು. ಅಲ್ಲಿ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಓಲೈಕೆ ಮಾಡ್ತಾ ಇರಬೇಕು ಅಂತ ಯೋಚನೆ ಮಾಡಿ. ಸರ್ಕಾರಿ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಕುರಾನ್ ಪಠನ ಮಾಡಲಾಗಿದೆ. ಈ ವೇದಿಕೆಯಲ್ಲಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಕೂಡ ಇದ್ರು. ಕರ್ನಾಟಕದ ಯಾವುದೇ ಒಂದು ರಸ್ತೆಯಲ್ಲಿ ಗುಂಡಿ ಬಿದ್ರು ಕೂಡ ಪ್ರಧಾನಿ ಮೋದಿಯದ್ದೇ ತಪ್ಪು ಅನ್ನುವಂಥ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇದೇ ವೇದಿಕೆಯಲ್ಲಿ ಇದ್ರು. ಸಚಿವ ಸಂತೋಷ್ ಲಾಡ್ ಎದುರೇ ಕುರಾನ್ ಪಠನ ಮಾಡಲಾಗತ್ತೆ. والذين معه وشداء على الكفار رحماء بينهم. ನಮ್ಮ ಕರ್ನಾಟಕದಲ್ಲಿ ಮುಸ್ಲಿಂ ಓಲೈಕೆ ಯಾವ ಸ್ಥಿತಿಗೆ ಬಂದು ತಲುಪಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವತ್ತು ಡಿಸಿ ಕಚೇರಿ ಎದುರು ಶಾಸಕ ಅರವಿಂದ್ ಬೆಲ್ಲದ್ ನೇತೃತ್ವದಲ್ಲಿ ಹೋಮ ನಡೆಸಿ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಈ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರ ಸ್ಪಷ್ಟನೆ ಕೇಳಬೇಕು ನೀವು. ಅದು ಸರ್ಕಾರಿ ಕಾರ್ಯಕ್ರಮವೇ ಅಲ್ಲವಂತೆ, ಅದು ಅಭಿನಂದನಾ ಸಮಾರಂಭ ಅಂತೆ. ಅಲ್ಲಿ ಕುರಾನ್ ಪಠನಕ್ಕೂ ಮುನ್ನವೇ ಗಣೇಶ ಸ್ತೋತ್ರ ಹೇಳಲಾಗಿತ್ತು.
ಆ ಬಡಾವಣೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ಸಮುದಾಯದವರು ಇದ್ದಾರೆ. ಹೀಗಾಗಿ ಸರ್ವ ಧರ್ಮ ಭಾವೈಕ್ಯತೆಗಾಗಿ ಹೀಗೆ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಹಿಂದೂಗಳನ್ನ ಹೇಗೆಲ್ಲ ಯಾಮಾರಿಸಬಹುದು ಅಂತ ಕಾಂಗ್ರೆಸ್ಗೆ ಗೊತ್ತಿಲ್ವಾ? ಇದೇ ಯಾಮಾರಿಸೋ ಪ್ರಯತ್ನವನ್ನ ಈಗಲೂ ಮಾಡ್ತಾ ಇದೆ. ಇನ್ಮುಂದೆ ಪ್ರಮುಖ ವಿಷಯ ಹೇಳ್ತೀನಿ ಕೇಳಿ. 3 ದಿನದ ಹಿಂದೆ ಜಮೀರ್ ಅಹಮದ್ ಮಂಡ್ಯ ಜಿಲ್ಲೆಯ ಪಾಂಡವಪುರಕ್ಕೆ ಬಂದಿದ್ರು. ಯಾಕೆ ಬಂದಿದ್ರು ಅನ್ನೋದು ತುಂಬಾ ಮಹತ್ವದ ವಿಷಯ. ಇಡೀ ರಾಜ್ಯದಾದ್ಯಂತ ಮುಸ್ಲಿಂ ಯುವಕರಿಗೆ ಸಬ್ ಇನ್ಸ್ಪೆಕ್ಟರ್ ಆಯ್ಕೆಗಾಗಿ ತರಬೇತಿ ನೀಡಲಾಗಿದೆ ಅಂತೆ. ಇದನ್ನು ಸ್ವತಃ ಜಮೀರ್ ಅಹಮದ್ ಅವರೇ ಹೇಳ್ಕೊಂಡಿದ್ದಾರೆ. 2100 ಅರ್ಜಿಗಳು ಬಂದಿದ್ದು, ಅದರಲ್ಲಿ ನಾವು ಯುವಕರಿಗೆ ಸರ್ಕಾರದ ಅನುದಾನದಲ್ಲೇ ಅಂದ್ರೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಮೊದಲ ಬಾರಿ ಆಯೋಜನೆ ಮಾಡಲಾಗಿದೆ ಅಂತೆ. ಜಮೀರ್ ಅಹಮದ್ ಇನ್ನೊಂದು ಮಾತು ಹೇಳಿದ್ರು. ಶೀಘ್ರದಲ್ಲೇ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸರ್ಕಾರ ಅರ್ಜಿ ಕರೆಯಲಿದೆ ಅಂದ್ರು. ಅಲ್ಪಸಂಖ್ಯಾತರ ವತಿಯಿಂದ ಇವತ್ತು ಕೋಚಿಂಗ್ ಮೊದಲೇ ಬಾರಿ ಇದು ಅಲ್ಪಸಂಖ್ಯಾತರಿಂದ ಪುಟ್ಟರಾಜಣ್ಣ ಅವರೇ ಈ ಸಬ್ ಇನ್ಸ್ಪೆಕ್ಟರ್ ಕೋಚಿಂಗ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟನ್ನು 1300 ಜನಗೇನು ಮಾಡಿದರು. ನಮ್ಮ ಅಲ್ಪಸಂಖ್ಯಾತರಿಂದ 400 ಜನನ ಇವತ್ತು ಮಾಡಿ ಟ್ರೈನಿಂಗನ್ನು ತಾವೆಲ್ಲ ಮುಗಿಸಿದ್ದೀರಾ. ಟೊಂಟೇಶ್ ಅವರು ಹೇಳ್ತಾಯಿದ್ರು, ಸರ್ ಈಗೇನು ಭಂಡಾರಿಯವರು ಏನು ಟ್ರೈನಿಂಗನ್ನು ಕೊಟ್ಟಿದ್ದಾರೆ, ನಮ್ಮ ಇಂಡಿಯಾದಲ್ಲಿ ನಂಬರ್ 1 ಟ್ರೈನರ್ ಅವರು. ಅವ್ರ ಕೈಯಲ್ಲಿ ಯಾರ್ಯಾರು ಟ್ರೈನ್ ಮಾಡ್ಕೊಂಡಿದ್ದಾರೆ ಕನಿಷ್ಠ 40% ಆಯ್ಕೆ ಆಗ್ತಾರೆ ಸರ್. 200 ಜನದಲ್ಲಿ ಕನಿಷ್ಠ ಅಂದ್ರೂ ಒಂದು 400 ಜನದಲ್ಲಿ ಕನಿಷ್ಠ ಅಂದ್ರೂ 40% ಆಯ್ಕೆ ಆಗ್ತಾರಂತ ಭರವಸೆಯನ್ನು ವೆಂಕಟೇಶ್ ಅವರು ಕೊಟ್ಟಿದ್ದಾರೆ. ನಾನು ನಿರೀಕ್ಷೆ ಇಟ್ಟಿದ್ದೀನಿ ಕನಿಷ್ಠ 50% ಅವು ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗ್ತೀರಂತ ನನ್ನ ವಿಶ್ವಾಸ ಇದೆ. ಕಾರಣ ಈ ಬಾರಿ ಸರ್ಕಾರ ವತಿಯಿಂದ 1,000 ಜನ ಸಬ್ ಇನ್ಸ್ಪೆಕ್ಟರ್ನ ಕಾಲ್ಫಾರ್ ಮಾಡೋರು ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಯಾವಾಗ ಬೇಕಾದರೆ ಕಾಲ್ಫಾರ್ ಮಾಡ್ಬೋದು, ಕಾಲ್ಫಾರ್ ಮಾಡ್ತಾರೆ. ಹಿಂದೂಗಳೇ, ನಾವು ಒಂದು ವಿಷಯ ಗಮನಿಸಬೇಕು ನೋಡಿ. ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಹೇಳಿಲ್ಲ. ಆ ಇಲಾಖೆಯ ಯಾವುದೇ ಸಚಿವರು ಕೂಡ ನೇಮಕಾತಿ ಬಗ್ಗೆ ಹೇಳಿಲ್ಲ. ಸರ್ಕಾರದ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಮಾಡಿಕೊಳ್ಳಲಿದೆ ಅಂತ ತಿಳ್ಕೊಂಡು ಜಮೀರ್ ಅಹಮದ್ ಮುಸ್ಲಿಂ ಯುವಕರಿಗೆ ಊಟ ವಸತಿ ಜೊತೆಗೆ ತರಬೇತಿ ನೀಡಿದ್ದಾರೆ. ಒಟ್ಟಲ್ಲಿ ತರಬೇತಿ ಪಡೆದ 400 ಜನರಲ್ಲಿ 40 ಜನರಾದ್ರು ಈ ಬಾರಿ ಸಬ್ ಇನ್ಸ್ಪೆಕ್ಟರ್ ಆಗಲೇಬೇಕು ಅನ್ನೋದು ಜಮೀರ್ ಲೆಕ್ಕಾಚಾರ. ಜಮೀರ್ ಅಹಮದ್ ಅವರೇ, ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಬಗ್ಗೆ ಗೊತ್ತಾಗ್ತಿದ್ದಂತೆ ಹೆಚ್ಚು ಮುಸ್ಲಿಂ ಯುವಕರು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ತರಬೇತಿ ಕೊಡಿಸಿದ್ರಲ್ವಾ? ನೀವು ಮುಸ್ಲಿಮರಿಗೆ ಮಾತ್ರ ಸಚಿವರ? ನೀವೇ ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿ, ಸರ್ ಬಡ ಮಕ್ಕಳಿಗೆ ಪೊಲೀಸ್ ತರಬೇತಿ ಕೊಡಿಸೋಣ ಅಂತ ಎಲ್ರಿಗೂ ಕೊಡಿಸ್ಬೋದಿತ್ತಲ್ವಾ? ಆದ್ರೆ ಅದನ್ನ ಮಾಡಿಲ್ಲ. ಯಾಕೆ ಹೇಳಿ ನೀವು? ನಿಮಗೆ ಅದರ ಚಿಂತೆ ಯಾಕೆ ಅಲ್ವಾ? ನಿಮ್ಮ ಉದ್ದೇಶ ಏನು? ಹೆಚ್ಚು ಮುಸ್ಲಿಂ ಯುವಕರು ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ಎಲ್ಲಾ ಕಡೆ ನಿಮ್ಮ ಸಮುದಾಯದ ಪ್ರಾಬಲ್ಯ ಇರಬೇಕು, ಅದೇ ಅಲ್ವೇ ನಿಮ್ಮ ಲೆಕ್ಕಾಚಾರ? ಇದು ನಮ್ಮ ಹಿಂದೂಗಳಿಗೆ ಅರ್ಥ ಆಗಲ್ಲ ಬಿಡಿ. ಹಿಂದೂಗಳು ಇನ್ನೂ ಕೂಡ 2,000 ಇನ್ನೂ ನಮ್ಮ ಅಕೌಂಟಿಗೆ ಬಂದಿಲ್ಲ ಅಂತ ಲೆಕ್ಕ ಹಾಕ್ತಾ ಇರ್ತಾರೆ. ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರದಲ್ಲಿ ಮುಸ್ಲಿಮರ ಓಲೈಕೆ ಹೊಸ್ತಲ್ಲ ನೋಡಿ. ಈ ಸರ್ಕಾರದಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿ ಪೊಲೀಸ್ ಠಾಣೆಗೆ ಬೆಂಕಿಟ್ಟವರ ಕೇಸ್ಗಳನ್ನೇ ಈ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ನೀವು ಸರ್ಕಾರದ ಮುಸ್ಲಿಂ ಓಲೈಕೆ ಬಗ್ಗೆ ಅಖಂಡ ಶ್ರೀನಿವಾಸ ಮೂರ್ತಿ ಹತ್ತಿರ ಹೋಗಿ ಕೇಳಿ. ಒಬ್ಬ ದಲಿತ ನಾಯಕ ಮನೆಯನ್ನೇ ಸುಟ್ಟು ಹಾಕಿದ್ರು, ಕೊನೆಗೆ ಮುಸ್ಲಿಮರು ವಿರೋಧ ಮಾಡಿದ್ರು ಅಂತ ವಿಧಾನಸಭೆಗೆ ಟಿಕೆಟ್ ಕೂಡ ಕೊಡ್ಲಿಲ್ಲ. ಪ್ರಿಯಾಂಕ್ ಖರ್ಗೆ ದಲಿತರ ಬಗ್ಗೆ ಮಾತಾಡ್ತಾರೆ, ಆದ್ರೆ ಅಖಂಡ ಶ್ರೀನಿವಾಸ್ ಬಗ್ಗೆ ಮಾತಾಡೋದೇ ಇಲ್ಲ. ಯಾಕೆ ಮುಸ್ಲಿಮರ ಭಯವ ನಿಮಗೆ? ಹಾಗಿದ್ರೆ ನಿಮ್ಮದೇ ಸಮುದಾಯದ ನಾಯಕನಿಗೆ ಅಷ್ಟು ದೊಡ್ಡ ಅನ್ಯಾಯ ಆದ್ರೂ ಕೂಡ ನೀವು ಸುಮ್ಮನಿದ್ರಲ್ವಾ? ಯಾಕೆ? ಮುಸ್ಲಿಮರ ಓಟ್ ಎಲ್ಲಿ ನಮ್ಮ ಕೈ ತಪ್ಪಿ ಹೋಗ್ಬಿಡುತ್ತೆ ಅಂತನಾ? ವೀಕ್ಷಕರೇ, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಭವ್ಯ ಭಾರತದ ದೇಶಕ್ಕೆ ಓಲೈಕೆ ಒಳನುಸುಳುವಿಕೆ ಎರಡೂ ಕೂಡ ಮಾರಕ. ಈಗಷ್ಟೇ ಬಂದ ಮಾಹಿತಿ ನಿಮ್ಗೆ ಹೇಳ್ತೀನಿ ಕೇಳಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಟ್ವೀಟ್ ಮಾಡಿದ್ದಾರೆ. ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ 24.6% ಏರಿದೆ. ಭಾರತದಲ್ಲಿ ಮುಸ್ಲಿಮರ ಹೆಚ್ಚಳಕ್ಕೆ ಒಳನುಸುಳುವುದೇ ಕಾರಣ ಅಂತ ಸ್ಪಷ್ಟಪಡಿಸಿದ್ದಾರೆ. ಸ್ವಾತಂತ್ರ್ಯದ ನಂತರ ನಡೆದ ಜನಗಣತಿಯಲ್ಲಿ 1951ರಲ್ಲಿ ಹಿಂದೂಗಳು 84%, ಮುಸ್ಲಿಮರು 9.8% ಇದ್ರು. ಆದ್ರೆ ಅದೇ 1971ರಲ್ಲಿ ಹಿಂದೂಗಳು 82%, ಮುಸ್ಲಿಮರು 11%, 1991ರಲ್ಲಿ ಹಿಂದೂಗಳು 81%, ಮುಸ್ಲಿಮರು 12.21% ಆದ್ರು.
ಅದಾದ ಬಳಿಕ 2011ರಲ್ಲಿ ನಡೆದಂಥ ಜನಗಣತಿ ಪ್ರಕಾರ ಹಿಂದೂಗಳು 79%, ಮುಸ್ಲಿಮರು 14.2% ಇತ್ತು. ಭಾರತದಲ್ಲಿ ಈಗ ಮುಸ್ಲಿಮರ ಜನಸಂಖ್ಯೆ 25%ಕ್ಕೆ ಏರಿಕೆ ಆಗ್ಬಿಟ್ಟಿದೆ. ಈ ಹೆಚ್ಚಳಕ್ಕೆ ಒಳನುಸುಳುವಿಕೆ ಕಾರಣ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಟ್ವೀಟ್ ಮಾಡಿ ಸ್ಪಷ್ಟಪಡಿಸಿದ್ದಾರೆ. मैं आज आंकड़े बताना चाहता हूं. 51 की जनगणना में हिंदू 84% थे और मुस्लिम समाज की आबादी 9.8% थी. 71 में 82% हुए हिंदू और मुस्लिम समाज की आबादी 11%. 91 में 81% हुए हम और मुस्लिम समाज की आबादी 12.12% हुई. और 11 में 79% हुए और मुस्लिमों की संख्या 14.2% हुई. आबादी की बढ़ोतरी 24.6% के दर से हुई और हिंदू आबादी 4.5% कमी हुई. अब मैं इसलिए बताता हूं कि ये फर्टिलिटी रेट के कारण नहीं हुआ है, ये घुसपैठ के कारण हुआ है. ಹಿಂದೂಗಳಾದ ನೀವು ಯೋಚಿಸಬೇಕಾದಂತ ವಿಷಯ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರ ಸಂಖ್ಯೆ 30% ಇದೆ. ಅಲ್ಲಿನ ಹಿಂದೂಗಳ ಸ್ಥಿತಿ ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ. ಮಮತಾ ಬ್ಯಾನರ್ಜಿ ಹಿಂದೂ ಆದ್ರೂ ಕೂಡ ಅಧಿಕಾರ ನಡೆಯೋದು ಮಾತ್ರ ಮುಸ್ಲಿಮರು ಹೇಳ್ದಂಗೆ. ಭಾರತದಲ್ಲಿ 30% ಮುಸ್ಲಿಮರ ಜನಸಂಖ್ಯೆ ಏರಿಕೆ ಆದ್ರೆ ಪಶ್ಚಿಮ ಬಂಗಾಳಕ್ಕಿಂತಲೂ ಭೀಕರ ಪರಿಸ್ಥಿತಿ ಉಂಟಾಗತ್ತೆ. ಹೀಗಾಗಿ RSS ಹಿಂದೂಗಳು ಕನಿಷ್ಠ 3 ಮಕ್ಕಳನ್ನ ಹೊಂದಬೇಕು ಅಂತ ಹೇಳ್ತಲೇ ಬಂದಿದ್ದಾರೆ. ಮುಸ್ಲಿಮರ ಸಂಖ್ಯೆ ಹೆಚ್ಚಳಾದ್ರೆ ಓಲೈಕೆ ಮಾಡುವ ಕಾಂಗ್ರೆಸ್ ನಾಯಕರ ಮಾತು ಕೂಡ ಯಾರು ಆಗ ಕೇಳಲ್ಲ. ಮುಸ್ಲಿಮರ ಶರಿಯಾ ಕಾನೂನಂತೆ ದೇಶ ನಡೆಯುತ್ತೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ಎಲ್ಲಾ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮೊದಲು ಕುರಾನ್ ಪಠನ ಆಗತ್ತೆ. ಇಷ್ಟೆಲ್ಲ ಆದ್ರೂ ಮುಸ್ಲಿಮರಿಗಾಗಿ ಹಿಂದೊಮ್ಮೆ ಶಾದಿ ಭಾಗ್ಯ ತಂದಿದಂಥ ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರು ಹೇಳೋದು ಇದು ಜಾತ್ಯತೀತ ರಾಷ್ಟ್ರ ಅಂತ. ಓ ಹಿಂದೂ, ಇನ್ನಾದ್ರೂ ಎಚ್ಚೆತ್ಕೋ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.